ಹೆಲೋ ಕ್ರಿಕೆಟರ್ಸ್, ವೆಲ್ಕಮ್ ಬ್ಯಾಕ್ ಟು ದ ಕ್ರಿಕೆಟ್ ಜರ್ನಿ. ನಾವು ನಿಮ್ಮ ಯೋಗೇಶ್ ನಾಯ್ಕ್. ಇವಾಗ T20 ವರ್ಲ್ಡ್ ಕಪ್ನ ಸೀಸನ್ ಇಂಡಿಯಾ ಮತ್ತು ಶ್ರೀಲಂಕಾ ಇವೆರಡೂ ಕಂಟ್ರಿದಲ್ಲಿ ಕೆಲವೊಂದು ಟೀಮುಗಳ T20 ವರ್ಲ್ಡ್ ಕಪ್ ಮ್ಯಾಚಸ್ಗಳು ನಡೀತಾ ಇದೆ. ಶ್ರೀಲಂಕಾದಲ್ಲಿ ಯಾವ್ದು ನಡೀತಾ ಇದೆ ಅಂತ ಹೇಳಿದ್ರೆ ಪಾಕಿಸ್ತಾನ ಇಂಡಿಯಾಕ್ಕೆ ಬದಲಿಕ್ಕೆ ಆಗಲ್ಲ, ಅದಕ್ಕೋಸ್ಕರ ಅವರು ಶ್ರೀಲಂಕಾ ಕಂಟ್ರಿದಲ್ಲಿ ಮ್ಯಾಚಸ್ಗಳನ್ನ ಆಡ್ತಾ ಇದ್ದಾರೆ. ಹಾಗೇನೆ ನಿನ್ನೆ ಪಾಕಿಸ್ತಾನ ಮತ್ತೆ ನೆದರ್ಲ್ಯಾಂಡ್ ಮ್ಯಾಚ್ ನಡೀತು. ನೆದರ್ಲ್ಯಾಂಡ್ ಮತ್ತೆ ಪಾಕಿಸ್ತಾನ ಮ್ಯಾಚ್ ನೀವು ಎಷ್ಟು ಜನ ನೋಡಿದ್ರೆ ನನಗೆ ಗೊತ್ತಿಲ್ಲ, ಬಟ್ ನಿನ್ನೆ ಆ ಮ್ಯಾಚಸ್ ನ ನೋಡಿದಾಗ ನನಗೆ ಸಿಕ್ಕಾಪಟ್ಟೆ ಒಂಥರ ಕಾಮಿಡಿ ಅಂತ ಅನ್ನಿಸ್ತು. ಫಸ್ಟ್ ಆಫ್ ಆಲ್ ಪಾಕಿಸ್ತಾನದ ಹೇಳ್ಕೊಳ್ಳೋದು ನಮ್ಮ ಪ್ರೀಮಿಯಂ ಬೌಲರ್, ನಮ್ಮ ಪ್ರೀಮಿಯಂ ಬ್ಯಾಟ್ಸ್ಮನ್ ಅಂತ. ಅವ್ರ ಕಡೆ ಇದ್ದಂತ ಪ್ರೀಮಿಯಂ ಬೌಲರ್ ಶಾಹಿನ್ ಅಫ್ರಿದಿ 3 ಓವರಿಗೆ 29 ರನ್ನು, ಒಂದೇ ವಿಕೆಟ್. ಅಂದ್ರೆ ಎಕನಾಮಿ 9.3 ಇತ್ತು. ಅದು ಅವರ ಪ್ರೀಮಿಯಂ ಬೌಲರ್. ಅದು ಹಾಗೇನೆ ನೆದರ್ಲ್ಯಾಂಡ್ ಅವರು ಎಷ್ಟು ಸ್ಕೋರ್ ಮಾಡಿದ್ರು ಅಂತ ಹೇಳ್ತೇನೆ. ನೆದರ್ಲ್ಯಾಂಡ್ ಟೋಟಲ್ 20 ಓವರಿಗೆ 147 ರನ್ ಹೊಡಿತು. 147 ವೆರಿ ಈಸಿ ಸ್ಕೋರ್ ಪಾಕಿಸ್ತಾನ್ಗೆ. ಯಾಕಂತ ಹೇಳಿದ್ರೆ ಪಾಕಿಸ್ತಾನ ಒಂದು ಇಂಟರ್ ನ್ಯಾಷನಲ್ ಟೀಮು. ICC 10 ರ್ಯಾಂಕಿಂಗ್ ಅಲ್ಲಿ ಇವರು ಕೂಡ ಒಂದು ಟೀಮ್ ಆಗಿದೆ. ಅದಲ್ಲದೆ ನೆದರ್ಲ್ಯಾಂಡ್ ICC 10 ರ್ಯಾಂಕಿಂಗ್ ಅಲ್ಲಿ ಟೀಮ್ ಪ್ಲೇಸ್ಮೆಂಟ್ ಕೂಡ ಇಲ್ಲ. ಬಟ್ ನೆದರ್ಲ್ಯಾಂಡ್ ಅವರು ಇವತ್ತು ಪಾಕಿಸ್ತಾನ 100% ಹೆದರಿಸಿದ್ದಾರೆ. ನೀವು ನನ್ನ ತಮ್ನೇಲ್ ಕೂಡ ನೋಡಿರ್ಬೋದು, ಅದನ್ನೇ ನಾನು ಹಾಕಿದ್ದು. ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆಗಿತ್ತು ಅಂದ್ರೆ ಪಾಕಿಸ್ತಾನ ಅಷ್ಟೇ. ಮತ್ತೆ ಯಾಕಂತ ಹೇಳ್ತೀನಿ ಕೇಳಿ. ಫಸ್ಟಿಗೆ ಪಾಕಿಸ್ತಾನದವರು 147 ಚೇಸ್ ಮಾಡ್ಬೇಕಾದ್ರೆ ಈಸಿಯಾಗಿ ಫರ್ಹಾನು 47 ರನ್ ಹೊಡೆದು 31 ಬಾಲಿಗೆ. ಅದಾದ್ಮೇಲೆ ಸಲ್ಮಾನ್ ಅಲಿ ಆಗ ಸ್ವಲ್ಪ ಆಡಿದ್ರು, ಆಮೇಲೆ ಸ್ಯಾಮ್ ಅಯೂಬ್ ಸ್ವಲ್ಪ ಆಡಿದ್ರು. ಇದು ಆದ್ಮೇಲೆ ಬಂದ ನೋಡಿ ಅವರು ಜಿಮ್ ಬಾಂಬರ್. ಅವನಿಗೇನಂತ ಹೇಳ್ತಾರೆ ಅವರು ಪ್ರೀಮಿಯಂ ಬ್ಯಾಟ್ಸ್ಮನ್ ಮತ್ತೆ ಕಿಂಗ್ ಬಾಬ್ಜಿ ಅಂತ ಕರೀತಾರೆ ಪಾಕಿಸ್ತಾನ ಟೀಮಲ್ಲಿ. ರಿಜ್ವಾನ್ ಆಗಿರ್ಬೋದು ಅಥವಾ ಹಸನ್ ಅಲಿ ಬೌಲರ್, ಅವರೆಲ್ಲ ಕಿಂಗ್ ಬಾಬ್ಜಿ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತ. ಕಿಂಗ್ ಬಾಬ್ಜಿ ಹೊಡೆದಿರೋದು 18 ಬಾಲಿಗೆ 15. ಈವನ್ ಇವಾಗ ODIದಲ್ಲಿ ಕೂಡ 83 ಸ್ಟ್ರೈಕ್ ರೇಟ್ ಅಲ್ಲಿ ಯಾರು ಆಡಲ್ಲ. 20 ಬಾಲ್ ಆಡಿದ್ರೆ 40 ರನ್ ODIದಲ್ಲಿ ಹೊಡಿತದೆ. ಇನ್ನು 20 ಬಾಲು T20ದಲ್ಲಿ ಆಡಿದ್ರೆ 40-45 ರನ್ ಹೊಡಿತದೆ. ಸೊ 150 ಪ್ಲಸ್ ಸ್ಟ್ರೈಕ್ ರೇಟ್ ಅಲ್ಲಿ ಆಡುವಂತ ಕಾಲದಲ್ಲಿ ಈ ಬಾಬ್ಜಿ ದ ಕಿಂಗ್ 18 ಬಾಲಿಗೆ 15 ರನ್ನು, ಅದು ಅಗೇನ್ಸ್ಟ್ ನೆದರ್ಲ್ಯಾಂಡ್ ಟೀಮ್ ಮೇಲೆ. ಒಂದು ಮೂಮೆಂಟ್ ಅಲ್ಲಿ ಹೇಗಾಯ್ತು ಮ್ಯಾಚ್ ಅಂತ ಹೇಳಿದ್ರೆ ಎಲ್ಲ ಸಿಂಗಲ್ ಡಿಜಿಟ್ ಔಟ್ ಆಗ್ತಾನೆ ಇದ್ದಾರೆ. ಒಬ್ಬೊಬ್ರು ಆಡಿದ ಬಾಲ್ಗಳು ನೋಡ್ಬೇಕು ನೀವು. ಉಸ್ಮಾನ್ ಖಾನ್ ಕೀಪರು ಪಾಪ ರಿಜ್ವಾನು ಹೀಗ್ ಮಾಡಿ ಎಲ್ಲ ಪಾಪ ಅವನು ವಾರ್ಮ್ ಅಪ್ ಮಾಡಿದ್ದೇ ಆಯ್ತು. ಟೀಮಲ್ಲಂತೂ ಆಡಿಸಿಲ್ಲ. ಟೀಮಲ್ಲಿ ಹೊಸದಾಗಿ ಬಂದಿದ್ದು ಉಸ್ಮಾನ್ ಖಾನ್ ಅಂತ ವಿಕೆಟ್ ಕೀಪರ್. ಹೌದು, 2 ಬಾಲಿಗೆ 0. ಅದಾದ್ಮೇಲೆ ಶಾದಾಬ್ ಖಾನ್, ಹೌದು, ಒನ್ ಆಫ್ ದ ಪ್ರೀಮಿಯಂ ಆಲ್ರೌಂಡರ್ ಪ್ಲೇಯರ್. ಅವರು ಶಾದಾಬ್ ಖಾನ್ ನ ಜಡೇಜಾ, ಅಕ್ಷರ್ ಪಟೇಲ್, ಅವ್ರು ಆಬ್ವಿಯಸ್ಲಿ ಇಂಡಿಯನ್ ಟೀಮ್ ಪ್ಲೇಯರ್ ಜೊತೆ ಕಂಪೇರ್ ಮಾಡೋದು. ಜಡೇಜಾ ಮತ್ತೆ ಅಕ್ಷರ್ ಪಟೇಲ್ಗೆ ಶಾದಾಬ್ ಖಾನ್ ನ ಕಂಪೇರ್ ಮಾಡ್ತಾರೆ. 12 ಬಾಲಿಗೆ 8 ರನ್ನು. ಆಮೇಲೆ ಮೊಹಮ್ಮದ್ ನವಾಜ್, ಇವರು ಕೂಡ ಒಬ್ಬರು ಆಲ್ರೌಂಡರ್ ಅವ್ರ ಟೀಮಿಂದು. 13 ಬಾಲಿಗೆ 6 ರನ್ನು. ಅಲ್ಲಿಗೆ ಮ್ಯಾಚ್ ನ ತೊಳೆದು ಗುಡಿಸಿ ಗುಂಡಾಂತ ಮಾಡಿಟ್ಟಿದ್ದು. ಇನ್ನು 12 ಬಾಲಿಗೆ 29 ರನ್ ಬೇಕಿತ್ತು. ಇದೇ ಯಾವ್ದಾದ್ರು ಇಂಟರ್ ನ್ಯಾಷನಲ್ ಅಂದ್ರೆ ಒಳ್ಳೆ ರ್ಯಾಂಕಿಂಗ್ ಇರುವಂತ ಟೀಮ್ ಆಗಿದ್ದಿದೆ 12 ಬಾಲಿಗೆ 29 ರನ್ನ ಗ್ಯಾರಂಟಿ ಹಿಡಿತಾ ಇದ್ರು. ಪಾಕಿಸ್ತಾನ ಫಸ್ಟ್ ಮ್ಯಾಚ್ ಸೋಲ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಪಾಪ ಅವ್ರ ಕಡೆ ಬಾಲರ್ಸ್ ಚೆನ್ನಾಗಿಲ್ಲ ಇತ್ತು. ಹಾಗೆ ಫಹೀಮ್ ಅಶ್ರಫ್, ಇವರು ಬ್ಯಾಟಿಂಗ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಚೆನ್ನಾಗಿ ಆಡಿದ್ರು. 11 ಬಾಲಿಗೆ 29 ರನ್ನು, 3 ಸಿಕ್ಸ್ ಮತ್ತೆ 2 ಬೌಂಡ್ರಿ ಹೊಡೆದು ಮ್ಯಾಚ್ ಅನ್ನು ವಿನ್ ಮಾಡಿಸಿದ್ರು. ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ಮ್ಯಾಚ್ ಅದು ನೆದರ್ಲ್ಯಾಂಡ್ ಜೊತೆ ಪಾಕಿಸ್ತಾನ ಸರಿಯಾಗಿ ಹಾಕೋತಿದ್ರು. ನಾವು ಇಂಡಿಯಾಗೆ ಬರಲ್ಲ, ಇಂಡಿಯಾ ಅಗೇನ್ಸ್ಟ್ ಆಡಲ್ಲ, ನಾವು ಹಾಗಿಲ್ಲ ಹೀಗಿಲ್ಲ, ನಾವು ಆಡಿಲ್ಲ ಅಂದ್ರೆ ಇಂಡಿಯಾದವರಿಗೆ ಏನು ಫೈಟ್ ಅನ್ನೋದಿರಲ್ಲ, ಈ ತರ ಎಲ್ಲ ಬಿಲ್ಡಪ್ ಕೊಡುವಂತ ಪಾಕಿಸ್ತಾನದವರು ನೆದರ್ಲ್ಯಾಂಡ್ ಮೇಲೆ ಮ್ಯಾಚ್ ನ ಹಾಕೊಂಡಿದ್ರು. ಎಲ್ರು ನೀವು ಡಗ್ಔಟ್ ಅಲ್ಲಿ ನೋಡ್ಬೇಕಿತ್ತು. ಅವ್ರ ಕ್ಯಾಪ್ಟನ್ ಸಲ್ಮಾನ್ ಅಲಿ ಆಗ ಮತ್ತೆ ಏನು ಬಾಬ್ಜಿ ದ ಕಿಂಗ್, ಅವ್ರನ್ನೆಲ್ಲ ನೋಡಿದಾಗ ಪಾಪ ಬಾಯಿಗೆ ಬಂದಿತ್ತು ಅಂತ ಹೇಳ್ಬೇಕು ಅವ್ರಿಗೆ. ಆ ರೀತಿ ಆಗಿತ್ತು, ಅಷ್ಟು ಚೆನ್ನಾಗಿತ್ತು ಮ್ಯಾಚ್. ಕೊನೆಗೆ ಸ್ವಲ್ಪ ಇವರು ರನ್ ಬಿಟ್ಟುಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಇದೊಂದು 10 ರನ್ ಜಾಸ್ತಿ ಇದ್ರೂ ಕೂಡ ಪಾಕಿಸ್ತಾನ ಮಲಗಿದ್ರು ಇವತ್ತು ಫಸ್ಟ್ ಮ್ಯಾಚ್. ನಾನು ನಿಜವಾಗ್ಲೂ ನಂಗೆ ಎಷ್ಟು ಖುಷಿ ಆಗ್ತಿತ್ತು ಮ್ಯಾಚ್ ನೋಡ್ಬೇಕಾದ್ರೆ. ಇದೊಂದು 10 ರನ್ ಎಕ್ಸ್ಟ್ರಾ ಇದ್ದಿದ್ರೆ ಪಾಕಿಸ್ತಾನ ಕತೆ ಗೋತಾ, ಫಸ್ಟ್ ಮ್ಯಾಚ್ ದಬಾಕೋತಿದ್ರು. ಇನ್ನೇ ಇಂಡಿಯಾದ ಮೇಲೆ ಒಂದು ಮ್ಯಾಚ್ ಇದೆ. ಇಂಡಿಯಾದ ಮೇಲೆ ಇದು ಮ್ಯಾಚ್ ಅನ್ನ ಅವ್ರು ಬೈಕಾಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಡಿಸೈಡ್ ಆಗಿಲ್ಲ ಬೈಕಾಟ್ ಮಾಡ್ತಾರೋ ಅಥವಾ ಇಂಡಿಯನ್ಸೇ ಶ್ರೀಲಂಕಾ ಹೋಗಿ ಆಡಬೇಕು ಏನಂತ ಗೊತ್ತಿಲ್ಲ. 100% ಡೆಫಿನೆಟ್ಲಿ ಇಂಡಿಯನ್ಸೇ ಶ್ರೀಲಂಕಾ ಹೋಗಿ ಆಡಬೇಕು. ಯಾಕಂದ್ರೆ ಪಾಕಿಸ್ತಾನದಂತೂ ಶ್ರೀಲಂಕಾಗೆ ಬರಲ್ಲ. ಸೊ ಈ ಒಂದು ಮ್ಯಾಚ್ ಇನ್ನ ಇಂಟ್ರೆಸ್ಟಿಂಗ್ ಆಗೋ ತರ ಇದೆ. ಇದು ಮುಂದಿನ ಅಪ್ಡೇಟ್ನ ನಾನು ನಿಮಗೆ ಮುಂದೆ ಕೊಡ್ತಾನೆ ಹೋಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.